ಸ್ನೇಹಿತರೆ ನಮಸ್ಕಾರ. ಕನ್ನಡ ಚಲನಚಿತ್ರಕ್ಕೆ ಇತ್ತೀಚಿನ ದಿನಗಳಲ್ಲಿ ಕೋಲಾರದ ಕಲಾವಿದರ ಕೊರತೆ ಇದೆ. ಜೊತೆಗೆ ಕೋಲಾರದ ಕಲಾವಿದರು ಕನ್ನಡ ಚಲನಚಿತ್ರ ರಂಗದಲ್ಲಿ ತೊಡಗಿಸ್ಕೊಳ್ತಲ್ಲ ಅನ್ನೋ ಒಂದು ಕೊರಗು ಇತ್ತು. ಆದರೆ ಇದನ್ನೆಲ್ಲವನ್ನು ಪರಿಪೂರ್ಣ ಮಾಡಲಿಕ್ಕೆ ಮನಂ ಮೂವಿ ಅನ್ನೋ ಹೆಸರಿನಲ್ಲಿ 1979 ಅನ್ನುವ ಒಂದು ಕನ್ನಡ ಚಲನಚಿತ್ರ ಜನವರಿ 30ಕ್ಕೆ ತೆರೆಗೆ ಅಪ್ಪಳಿಸ್ತಾ ಇದೆ. ಈ ಚಲನಚಿತ್ರದ ವಿಶೇಷತೆ ಏನಪ್ಪ ಅಂದರೆ, ಈ ಚಲನಚಿತ್ರದಲ್ಲಿ ಸಂಪೂರ್ಣವಾಗಿ ಕೋಲಾರ ಜಿಲ್ಲೆಯ ಕಲಾವಿದರೇ ನಟಿಸಿದ್ದಾರೆ. ಜೊತೆಗೆ ಈ ಒಂದು ಕನ್ನಡ ಚಲನಚಿತ್ರದಲ್ಲಿ ಅಂದರೆ 1979ರ ಚಲನಚಿತ್ರದಲ್ಲಿ ಹಿರಿಯ ರಂಗಕರ್ಮಿ ಸಾಹಿತಿಗಳು ಆದಂಥ ಕೋಟಗೇನಹಳ್ಳಿ ರಾಮಯ್ಯನವರು, ಜೊತೆಗೆ ನಮ್ಮ ಎಲ್ಲ ಮಾಯ ನಾಳೆ ನಾವು ಮಾಯ ಅನ್ನೋ ಒಂದು ವಿಶೇಷ ಹಾಡನ್ನು ಕೊಟ್ಟಂಥ ಜನಪದ ಗಾರುಡಿಗ ಗೊಲ್ಲಳ್ಳಿ ಶಿವಪ್ರಸಾದರು ಕೂಡ ಈ ಚಲನಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ನಾಯಕ ನಟನಾಗಿ ಅಜ್ಜು ಅನ್ನೋರು ಅಂದರೆ ಯುವ ನಟ, ಇವರು ಇತ್ತೀಚೆಗೆ ಅವರು ಶಾರ್ಟ್ ಮೂವಿಗಳನ್ನ ಮಾಡ್ಕೊಂಡಿದ್ರಂತೆ. ಈಗ ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಅವರು ಕೂಡ ಈ ಒಂದು ಚಿತ್ರದಲ್ಲಿ ನಾಯಕ ನಟನಾಗಿ ನಟನೆ ಮಾಡಿದ್ದಾರೆ. ಈ ಒಂದು 1979 ಈ ಚಲನಚಿತ್ರವನ್ನು ನಿರ್ದೇಶಿಸಿದವರು ಕೋಲಾರ ಜಿಲ್ಲೆಯವರಾದಂಥ ಪುಷ್ಪರಾಜನವರು ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಒಂದು ಚಿತ್ರಕ್ಕೆ ಬಂಡವಾಳ ಆಗ್ತಾ ಇರೋದು ಕೋಲಾರ ತಾಲೂಕು ಬೀರಮನಹಳ್ಳಿ ಗ್ರಾಮದ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಪಟ ಆಗಿರುವಂಥ ಡಾಕ್ಟರ್ BM ಶ್ರೀನಿವಾಸನವರು ಈ ಒಂದು ಚಿತ್ರಕ್ಕೆ ಬಂಡವಾಳನ ಹಾಕಿದ್ದಾರೆ. ಇನ್ನು ಈ ಚಿತ್ರದಲ್ಲಿ 4 ಹಾಡುಗಳು ಇವೆಂತೆ. ಆ 4 ಹಾಡುಗಳಲ್ಲಿ ಗಾಯಕರಾದಂಥ ವಿಜಯ್ ಪ್ರಕಾಶ್ ಅವರು, ಜೊತೆಗೆ KS ಚಿತ್ರರವರು ಸಹ ಹಾಡಿದ್ದಾರೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಈ ಚಲನಚಿತ್ರದ ವಿಶೇಷತೆ ಏನಪ್ಪ ಅಂದರೆ, ಈ ಚಲನಚಿತ್ರವು 1960ರ ದಶಕದಲ್ಲಿ ಏನು ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಒಂದು ಕಥಾ ಹಂದರವನ್ನು ಇಟ್ಕೊಂಡು ಪುಷ್ಪರಾಜ್ ಅವರು ತನ್ನದೇ ಆದಂಥ ಒಂದು ಕಲ್ಪನೆಯಲ್ಲಿ ಒಂದು ಕಥೆಯನ್ನು ಎಳೆದಿದ್ದಾರೆ. ಈ ಕಥೆಯ ವಿಶೇಷತೆ ಏನಪ್ಪ ಅಂದರೆ, ಅವತ್ತು 1960ರಲ್ಲಿ ಏನು ವಲಸಿಗರು ಪಶ್ಚಿಮ ಬಂಗಾಳವನ್ನು ತೊರೆದು ಹೋದಾಗ ಏನು ಅವರಿಗೆ ಆದಂಥ ಒಂದು ಕಹಿ ಅನುಭವ, ಮತ್ತು ಒಳಗಡೆ ಅಂದರೆ ಪಶ್ಚಿಮ ಬಂಗಾಳದ ಒಳಕ್ಕೆ ಮತ್ತೆ ಬಂದಾಗ ಆದಂಥ ಒಂದು ಅನುಭವಗಳನ್ನ ಆಧರಿಸಿ ಕೋಲಾರ ಜಿಲ್ಲೆಯ ಪ್ರಮುಖ ಸ್ಥಳಗಳಲ್ಲಿಯೇ ಈ ಸಂಪೂರ್ಣವಾದಂಥ ಒಂದು ಚಿತ್ರೀಕರಣ ಮಾಡಿರೋದು ವಿಶೇಷತೆ ಅನ್ಬೋದು. ಅದರಲ್ಲೂ ಸಹ ಅಂತರಗಂಗೆ, ಆಮೇಲೆ ದೇವರಾಯ ಸಮುದ್ರ, ಜೊತೆಗೆ ಕೋಟಗೇನಹಳ್ಳಿ, ಇನ್ನಿತರ ಒಂದು ಗ್ರಾಮಗಳನ್ನು ಬಳಸ್ಕೊಂಡು ಈ ಚಲನಚಿತ್ರವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ಈ ಒಂದು ಚಲನಚಿತ್ರವು ಜನವರಿ 30ಕ್ಕೆ ಯಾಕೆ ಬಿಡುಗಡೆ ಆಗ್ತಾ ಇದೆ ಅಂದರೆ, ಈ ಒಂದು ಘಟನೆ ನಡೆದಿದ್ದು ಸಹ ಜನವರಿ 30 ಅಂತೆ. ಹಾಗಾಗಿ ಇವತ್ತು ನಿರ್ದೇಶಕರಾದಂಥ ಪುಷ್ಪರಾಜ್ ಅವರು ತಮ್ಮ ಒಂದು ಕಥಾ ಹಂದರವನ್ನು ಬಿಚ್ಚಿಟ್ರು. ಆ ಒಂದು ಕಥಾ ಹಂದರವನ್ನು ನಾವು ಕೇಳಿದಾಗಲೇ ಒಂಥರ ಮೈ ಜುಮ್ ಅನಿಸ್ತು. ಏನಪ್ಪ ಅಂದರೆ, 1960ರಲ್ಲಿ ಇಂಥ ಘಟನೆಗಳೆಲ್ಲ ನಡೆದಿದೆಯಲ್ಲ ಅನ್ನೋ ಒಂದು ಸನ್ನಿವೇಶನ ನೆನೆಸ್ಕೊಂಡ್ರೆ ನಮಗೂ ಈಗಲೂ ಮೈಯೆಲ್ಲ ಜುಮ್ ಅನ್ನುತ್ತೆ. ತಾವೆಲ್ಲರೂ ಸಹ ನಮ್ಮ 1979 ಈ ಕನ್ನಡ ಚಲನಚಿತ್ರವನ್ನು ನೋಡಿ ಹೊಸ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂತಲೇ. ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ಕೋಲಾರ ಜಿಲ್ಲೆಯ ಕಲಾವಿದರ ಸಂಖ್ಯೆ ಕಡಿಮೆ ಇತ್ತು. ಆದರೆ ಈ ಒಂದು 1979 ಏನು ಇದೆ ಈ ಚಲನಚಿತ್ರ ಸಂಪೂರ್ಣವಾಗಿ ಕೋಲಾರ ಜಿಲ್ಲೆಯ ಕಲಾವಿದರು ಅಭಿನಯಿಸಿರೋದು ಒಂದು ವಿಶೇಷತೆ ಅನ್ಬೋದು. ಈ ಒಂದು ಸಹ ನಿರ್ದೇಶಕವನ್ನು ಬುಡ್ಡಿ ದೀಪ ಅಂದರೆ ದುರ್ಗಾ ಅನ್ನೋರು ವಹಿಸ್ಕೊಂಡಿದ್ದಾರೆ. ಇನ್ನು ಸಂಗೀತ, ದೃಶ್ಯೀಕರಣ ಅಂದರೆ ಚಿತ್ರೀಕರಣ ಇವೆಲ್ಲನೂ ಎಲ್ಲರೂ ಸಹ ಕೋಲಾರದರಾಗಿರೋದ್ರಿಂದ ಈ ಒಂದು ಚಲನಚಿತ್ರವನ್ನು ಆದಷ್ಟು ಎಲ್ಲರೂ ನೋಡೋದ್ರ ಮುಖಾಂತರ ಹೊಸ ಕಲಾವಿದರಿಗೆ ಒಂದು ಪ್ರೋತ್ಸಾಹ ನೀಡಿದರೆ ಭವಿಷ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲೂ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಮಿಂಚಲಿದ್ದಾರೆ ಅನ್ನೋ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ಎಲ್ಲರೂ ಸಹ 1979 ಈ ಚಲನಚಿತ್ರವನ್ನು ಖಂಡಿತವಾಗಿ ಎಲ್ಲರೂ ಸಹ ಚಿತ್ರಮಂದಿರಗಳಲ್ಲಿ ನೋಡಿ ಈ ಒಂದು ಚಲನಚಿತ್ರವನ್ನು ಹಾರೈಸಿ ಮತ್ತು ಆಶೀರ್ವದಿಸಬೇಕಂತ ಹೇಳ್ತಾ ಎಲ್ರಿಗೂ ವಂದಿಸ್ತಾ